ಈ ತರ ಟೇಬಲ್ ಕೊಡ್ತಾನೆ ಆಯ್ತಾ. ಇದು ಕ್ವಶನ್, ಇದು ಆಪ್ಷನ್. ಇದರಲ್ಲಿ ಏನ್ ಮಾಡಿದ 2 4 6 8 ಅಂತ ಎಲ್ಲ ಸಮ ಸಂಖ್ಯೆಗಳನ್ನ ಕೊಟ್ಟಿದ್ದಾನೆ. ಬೆಸ ಸಂಖ್ಯೆ ಅಂತ ಎಲ್ಲ ಇದ್ರು ಬೆಸ ಸಂಖ್ಯೆ ಇಲ್ಲ. ಕರೆಕ್ಟಾ? ಫಸ್ಟ್ ಲಾಜಿಕ್ ನಾವು ನೋಡ್ಬೇಕಾಗಿರೋದು ಏನಂದ್ರೆ ಸಮ ಸಂಖ್ಯೆ ಕೊಟ್ಟಿದ್ದಾನೆ, ಬೆಸ ಸಂಖ್ಯೆ ಇಲ್ಲ ಅಂತ ಇದನ್ನ ನೋಡ್ಕೋಬೇಕು. ಇದಾದ್ಮೇಲೆ ಈ ನಂಬರ್ಗಳನ್ನ ಹೆಂಗ್ ತಗೊಂಡಿದ್ದಾನೆ ಅಂತ ಇದನ್ನ ಇದಕ್ಕೆ ಮ್ಯಾಚ್ ಮಾಡಿರ್ತಾನೆ. ಇದನ್ನ ನಾವು ಇಲ್ಲಿ ಮ್ಯಾಚ್ ಮಾಡ್ಬೇಕು ಅಷ್ಟೇ. ಇದು ಯಾವ್ದು ಇರ್ಬೇಕು ಅಂದ್ರೆ ಈ 4ರಲ್ಲಿ ಒಂದಿರ್ಬೇಕು. ಹಿಂಗೆಲ್ಲ ನಾವು ಮಾಡಿರೋದು. ಈ ತರ ಮ್ಯಾಚಿಂಗು ಮಾಡಿದೀವಿ ಆಲ್ರೆಡಿ. ಇದನ್ನ ನಾನು ತೋರಿಸ್ತೇನೆ ಹೆಂಗೆ ಲೆಕ್ಕ ಮಾಡಿದೆ ನಾನು. 2 10 18 26 ಅಂದ್ರೆ ಇದನ್ನ ತಗೊಂಡಿದ್ದೆ. ಕರೆಕ್ಟ್ ತಾನೆ? 2 10 18 26 2 10 18 26 ಹಿಂಗೆ ತಗೊಂಡಿದ್ದಾನೆ. ನೆಕ್ಸ್ಟ್ ಲೈನ್ ಎಲ್ಲಿ ತಗೊಂಡಿದ್ದಾನೆ? ಇದ್ರದ್ದು ಪಕ್ಕದಲ್ಲೇ ತಗೊಂಡಿದ್ದಾನೆ. 4 12 20 28 4 12 20 28. ಇಲ್ಲಿ ಏನಿದೆ? 6 14 22 30. ನೆಕ್ಸ್ಟ್ ಉಳಿದಿರೋದು ಯಾವುದು? ಕರೆಕ್ಟಾ? ಇದು ಅಲ್ಲೆಲ್ಲಿದೆ ನೋಡ್ಬೇಕು ಅವಾಗ. 8 16 30 ನೋಡಿ. ಎಷ್ಟು 10 ಸೆಕೆಂಡ್ 20 ಸೆಕೆಂಡ್ ಆಗಲಿಲ್ಲ. ನೀವು ಈ ತರ ಪ್ಲಾನ್ ಮಾಡಬೇಕು. ನೀವು ಡೈರೆಕ್ಟ್ ಆಗಿ ಇಲ್ಲಿ ಹುಡುಕ್ತಾ ಇದ್ರೆ ಸಿಗಲ್ಲ, ಆಮೇಲೆ ಇಲ್ಲಿ ಹುಡುಕ್ತಾ ಇದ್ರೆ ಸಿಗಲ್ಲ. ಟೈಮ್ ಸೇವ್ ಮಾಡ್ಬೇಕಾಗಿರೋದು ಹೆಂಗೆ? ಇಲ್ಲಿ ಫಸ್ಟ್ ಲಾಜಿಕ್ ಕ್ವಶನ್ ಬಂದಾಗ ಲಾಜಿಕ್ ಆಗಿ ಯೋಚನೆ ಮಾಡಬೇಕು. ಇದಕ್ಕೆ ಇದನ್ನು ಮ್ಯಾಚ್ ಮಾಡಿದಾನೆ, ಇದಕ್ಕೆ ಇದು ಮ್ಯಾಚ್ ಮಾಡ್ಬೇಕು ಅಷ್ಟೇ. ಯಾಕಂದ್ರೆ ಕ್ವಶನ್ ಮಾರ್ಕ್ ಇದೆ. ಎಡೆ ಬಂತಲ್ವಾ? ಅವಾಗ ಇದನ್ನ ನೀವು ನೋಡ್ಕೋಬೇಕು. ಟೇಬಲ್ ಅಲ್ಲಿ ಇಲ್ಲೆಲ್ಲಿ ಬರ್ತಾ ಇದೆ. ಹಿಂಗೂ ಕೊಡ್ತಾನೆ, ಹಿಂಗೂ ಕೊಡ್ತಾನೆ, ಈ ತರನು ಕೊಡ್ತಾನೆ. ಇಷ್ಟು ಸಿಂಪಲ್ ಆಗಿ ಕೊಡಲ್ಲ. ಇದು ಎಕ್ಸಾಂಪಲ್ ಕೊಟ್ಟಿದ್ದಾನೆ ಅಷ್ಟೇ. ಹಿಂಗೂ ಕೊಡ್ಬೋದು, ಹಿಂಗೂ ಕೊಡ್ಬೋದು, ಇಲ್ಲ ಹಿಂಗ್ ಕೊಡ್ಬೋದು, ಇಲ್ಲ ಜಿಗ್ ಜಾಗ್ ಕೊಡ್ಬೋದು. ಹೆಂಗ್ ಬೇಕಾದ್ರೂ ಕೊಡ್ತಾನೆ. ಕ್ವಶನ್ ಹಿಂಗೆ ಕೊಡ್ಬೇಕು ಅಂತ ರೂಲ್ಸ್ ಇಲ್ಲ, ಬಟ್ ಕ್ವಶನ್ ಹಿಂಗಿರುತ್ತೆ. ಇದು ಮಾತ್ರ ಚೇಂಜ್ ಆಗುತ್ತೆ. ಟೇಬಲ್ಸ್ ಹಿಂಗೆ ಇರುತ್ತೆ. ಎಡೆ ಬಂತಲ್ಲ? ಇದೇ ತರ ಫಸ್ಟ್ ಇದನ್ನ ಮ್ಯಾಚ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಮ್ಯಾಚ್ ಮಾಡಿ ಡೈರೆಕ್ಟ್ ಆಗಿ ಆನ್ಸರ್ ಟಿಕ್ ಮಾಡಿ OMR ಸೀಟ್ ಅಲ್ಲಿ ಹಾಕಿ. ಅದೇ OMR ನಿಮಗೆ ಹೇಳ್ಕೊಡ್ತೀನಿ ನಾನು ಹೆಂಗಂತ. ನೆಕ್ಸ್ಟ್ OMR ಸೀಟ್ ಅಂತ ಬರುತ್ತೆ. ಎಕ್ಸಾಮಿಗೆ ಹೋದಾಗ ಇದನ್ನೇ ಯೂಸ್ ಮಾಡಬೇಕು. ಎ ಅಂತ ಇದ್ರೆ ಹಿಂಗಿರುತ್ತೆ. ಎ ಅಂತ ಕೊಟ್ಟಿರ್ತಾನೆ ನಾನು ಆಲ್ರೆಡಿ. ಜಸ್ಟ್ ಇಷ್ಟು ಮಾಡ್ಬೇಕಷ್ಟೇ. ಇಲ್ಲಿ BCD ಅಂತ ಇರುತ್ತೆ. ಕ್ಲೋಸ್ ಮಾಡ್ರೆ ನಮ್ಗೆ ಗೊತ್ತಾಗುತ್ತೆ ವ್ಯಾಲ್ಯೂಯೇಟ್ರಿಗೆ ನೀವು ಏನ್ ಮಾಡಿದ್ದೀರಾ ಅಂತ. ನೀವು ಹಿಂಗ್ ಮಾಡ್ಬಿಟ್ಟು ಇದಲ್ಲ ಇದು ಅಂದ್ಬಿಟ್ರೆ 2 ಹೋಯ್ತು ಆನ್ಸರ್ ಕೊಡಲ್ಲ. 3 ಕ್ಲಿಯರ್ ಇರಬೇಕು, 1 ಮಾತ್ರ ಕ್ಲೋಸ್ ಇರಬೇಕು. ಗೊತ್ತಾಯ್ತಲ್ಲ? ನೀವು ಅರ್ಜೆಂಟಿಗೆ 1 ಮಾಡಿ ಇನ್ನೊಂದು ಮಾಡಿದ್ರೆ ಇದನ್ನು ಕೊಡೋದಿಲ್ಲ. ರೈಟ್ ಇದ್ರೂ ಕೊಡಲ್ಲ. ಇದಕ್ಕೇನಂತಾರೆ ಓವರ್ ರೈಟಿಂಗ್ ಅಂತಾರೆ. ಗೊತ್ತಾಯ್ತಲ್ಲ? ಅಂದ್ರೆ ನೀವು ಕ್ಲಿಯರ್ ಇಲ್ಲ, ಕನ್ಫ್ಯೂಷನ್ ಅಲ್ಲಿ ಇದೆಯಾ ಅಂತ, ಎಲ್ಲ ಪಕ್ಕದಲ್ಲಿ ನೋಡಿ ಬರ್ದಿದೆಯಾ ಅಂತ. ಈ ತರ ಇದೆ. ಇದೊಂದೇ ಇದ್ದು 3 ಓಪನ್ ಇದ್ರೆ ನಿನ್ ಪರ್ಫೆಕ್ಟ್ ಆಗಿದೆಯಾ ಅಂತ. ಅದಕ್ಕೆ